ಅವರನ್ನು ಭೂಲೋಕದಲ್ಲಿ ಹೋಗಿ ಕರೆತನ್ನು ನಾನು ಉಳಿಯಬೇಕು. ಬಿಡ ನನ್ನನ್ನ, ಯಾರು ನೀನು? ನಾನು ಮಹಾಪ್ರಭು, ನಿಮ್ಮ ಮಂತ್ರಿ. ಇಲ್ಲಿಗೆ ಬಂದಿದ್ದೀರಿ? ನಿಮ್ಮ ಸೇವೆಯನ್ನು ಮಾಡಲು ಮಹಾಪ್ರಭು. ಎಂತ ಸೇವೆ ಮಾಡಲು ಬಂದಿದ್ದಿ ಮಂತ್ರಿ ನೀನು? ಮಾಡಿಯಿಂದ ಮುಡಿಯುವವರೆಗೂ ಏನಾದರೂ ಸೇವೆ, ಬಡಿಯಿಂದ ಮುಡಿಯವರೆಗೆ ಹಾಗೆ ಇರಲಿ. ನೀನು ನನ್ನನ್ನು ಹೊಗಳಿ ತೋರಿಸು. ಅಷ್ಟೇ ತಾನೇ ಮಂತ್ರಿ, ನಿಮ್ಮನ್ನು ಹೊಗಳುವುದು ದೊಡ್ಡ ವಿಷಯವೇ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ಬಹುಪರ ಬಹುಪರ ನಮ್ಮ ಭಸ್ಮಾಸುರಕ್ಕೆ ಬಹುಪರ 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 ಬಹುಪರ. ಆಯ್ತು, ನಿನ್ನನ್ನು ಮೆಚ್ಚಿದೆ. ಕೇಳು, ನಿನಗೆ ಎಷ್ಟು ಪಗಾರ ಬೇಕೋ ಕೇಳು ನನ್ನನ್ನು. ನೀವು ಎಷ್ಟು ಕೊಡುತ್ತೀರೋ ಅಷ್ಟು ಪಗಾರ ಸಾಕು. ಆಯ್ತು, ನಿನಗೆ ನಾನು 500 ರೂಪಾಯಿ ಕೊಡುತ್ತೇನೆ. 500 ರೂಪಾಯಿ? ನಾನು ಅರ್ವಿಸ್ತ್ರಿ ಹಾಕಕ್ಕೆ 500 ರೂಪಾಯಿ. ಆಯ್ತಾಯ್ತು, ನಿನಗೆ ನಾನು 1,000 ರೂಪಾಯಿ ಕೊಡುತ್ತೇನೆ. 1,000 ರೂಪಾಯಿ ನನ್ನ ಮಗುವಿಗೆ ಚಡ್ಡಿ ಹೊಲ್ಸಲು. ಆಯ್ತು, ನಾನು ನಿನಗೆ 5,000 ಕೊಡುತ್ತೇನೆ. ಮಹಾಪ್ರಭು, ನನಗೆ 8 ಮಂದಿ ಹೆಂಡತಿರು, ಒಬ್ಬೊಬ್ಬರಿಗೆ 8 ಜನ ಮಕ್ಕಳಿದ್ದಾರೆ. ಇಡೀ ವರ್ಷ ಮಕ್ಕಳನ್ನು ಮಾಡುತ್ತಾ ಕುಳಿತಿರುವ ನಿನಗೆ ಕೆಲಸ ಬೇಕೆ? ಅದು ಪಗಾರ ಬೇಕೆ? ಹೊಟ್ಟೆ ಪಾಡಿ ಬಂದಿದ್ದೀನಿ ಮಹಾಪ್ರಭು. ಆಯ್ತಾಯ್ತಾಯ್ತಾಯ್ತಾಯ್ತು, ನಿನ್ನ ಕಷ್ಟ ನನ್ನ ಕೈಯಿಂದ ನೋಡಕ್ಕಾಗುತ್ತಿಲ್ಲ. ನಾನು ನಿನಗೆ 10,000 ಕೊಡುತ್ತೇನೆ. 10,000? ಅದು ನನ್ನ ಹೊಟ್ಟೆಗೆ ಸಾಕಾಗುತ್ತೆ. ನೋಡಿದರೆ ಗೊತ್ತಾಗುತ್ತಿದೆ. ಕೊನೆವರೆಗೆ ನಾನು ನಿನಗೆ ಬರೋಬ್ಬರಿ 50,000 ಕೊಡುತ್ತೇನೆ. ನನ್ನ ಹೆಂಡ್ರ ಮಕ್ಕಳನ್ನ ಹೆಂಗ್ ಸಾಕಿ? ಹೇಳ್ರಿ. ಆಯ್ತು, ಮೋಹಿನಿ ಬರಕತ್ತಾಳೆ, ಹೋಗ್ತೀನಿ ನಾನು. ಮೋಹಿನಿ ಜೊತೆ ನೀವೇನಾದ್ರು ಮಾಡ್ಕೊಳ್ಳಿ, ಅದನ್ನ ತಕ್ಕೊಂಡು ನಾನು. ಸ್ವಲ್ಪ ನನ್ನ ಪಗಾರ